ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತು ತಿಂಡಿ ದೋಸೆ ಮಾಡಿದ್ದೆ. ಹಾಗೆ ತಿಂಡಿ ಅಡುಗೆ ಕೆಲಸ ಎಲ್ಲ ಆಯಿತು, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಹಾಗೆಯೇ ಒಂದು 2 ದಿವಸ ಫುಲ್ ಬ್ಯುಸಿ ಅಂತಲೇ ಹೇಳ್ಬೋದು. ಸರಿಯಾಗಿ ಯಾವ ವಿಡಿಯೋನೂ ಮಾಡೋದಕ್ಕೂ ಆಗಲಿಲ್ಲ. ಹಾಗೆ ಡ್ರೈ ಫ್ರೂಟ್ಸ್ ಪೌಡ್ರ್ ಎಲ್ಲ ಖಾಲಿ ಆಗಿತ್ತು. ಇವಾಗ ಡ್ರೈ ಫ್ರೂಟ್ಸ್ ಪೌಡ್ರ್ ಮಾಡ್ಕೊಳ್ಳೋಣ ಅಂತಿದ್ದೀನಿ, ಅದನ್ನು ಮಾಡ್ಕೊಳ್ಬೇಕು. ಹಾಗೆಯೇ ಸ್ವಲ್ಪ ಎಣ್ಣೆನೂ ಕೂಡ ಖಾಲಿ ಆಗಿದೆ. ಅಂದರೆ ಕೊಬ್ಬರಿ ಎಣ್ಣೆಗೆ ನಾನು ಬೆಟ್ಟ ನೆಲ್ಲಿಕಾಯಿ ಮೆಂತ್ಯ ಎಲ್ಲ ಹಾಕಿ ಬಿಸಿ ಮಾಡಿ ಇಟ್ಕೊಳ್ತೀನಿ. ಮಗಳಿಗೂ ನನಗೂ ಅದನ್ನೇ ಹಾಕ್ಕೊತೀವಿ. ಹಾಗಾಗಿ ಅದು ಕೂಡ ಖಾಲಿಯಾಗಿದೆ, ಅದನ್ನು ಕೂಡ ರೆಡಿ ಮಾಡ್ಕೊಳ್ಬೇಕು. ಹಾಗಾಗಿ ಫಸ್ಟು ಊಟ ಮಾಡೋಣ ಅಂತೇಳಿ ಅಲ್ಲೇ ಟೈಮು 2 ಗಂಟೆ ಆಯಿತು. ಇವತ್ತು ತುಂಬ ಹೊಟ್ಟೆ ಹಸಿತಾ ಇದೆ. ಏನಕ್ಕೆ ಅಂದರೆ ಇವತ್ತು ಒಂದೇ ಒಂದು ದೋಸೆ ತಿಂದಿದ್ದೆ ಬೆಳಗ್ಗೆ. ಹಾಗಾಗಿ ತುಂಬ ಹಸಿವಾಗ್ತಾ ಇದೆ. ಫಸ್ಟ್ ಊಟ ಮಾಡಿ ಆಮೇಲೆ ಕೆಲಸ ಮಾಡ್ಕೊಳ್ತೀನಿ. ಹಾಗೆ ಊಟಕ್ಕೆ ಇವತ್ತು ಅನ್ನ ಸಾಂಬಾರು ಮತ್ತು ಸ್ವಲ್ಪ ಸೌತೆಕಾಯಿದು ಸಲಾಡ್ ಮಾಡಿ ಇಟ್ಟಿದ್ದೀನಿ. ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಮಾಡಿಟ್ಟು ಹೋಗಿದ್ದೆ. ಸ್ನಾನ ಮಾಡ್ಕೊಂಡ್ಬಂದು ಊಟ ಮಾಡಬೇಕಾದ್ರೆ ತಿನ್ನೋಣ ಅಂಥೇಳಿ. ಹಾಗೆ ಬನ್ನಿ ಊಟ ಮಾಡೋಣ. ಸೌತೆಕಾಯಿ, ಈರುಳ್ಳಿ ಮತ್ತು ಪೆಪ್ಪರು ಎಲ್ಲ ಹಾಕಿಟ್ಟೋಗಿದ್ದೆ. ಇವಾಗ ಊಟ ಮಾಡೋಕ್ಕೆ ಹೋಗಬೇಕು. ಹಾಗೆ ಬೀಟ್ರೋಟ್ ಜ್ಯೂಸ್ ಅಷ್ಟೇ. ನಾನು ಬೀಟ್ರೋಟಿಗೆ ಐಸ್ ಕ್ಯೂಬ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಬೇಕಾದಾಗ ಜ್ಯೂಸ್ ಮಾಡಿಕೊಂಡು ಅದನ್ನು ನೀರಿಗೆ ಹಾಕ್ಕೊಂಡು ಕುಡಿತೀನಿ. ಅಂದರೆ ಐಸ್ ಕ್ಯೂಬು ಒಂದು ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಮುಂಚೆನೇ ಎತ್ತಿಟ್ಟಿರ್ತೀನಿ. ಫುಲ್ಲು ಕೋಲ್ಡ್ ಇರೋದು ಕುಡಿದ್ರೆ ನನಗೆ ಆಗೋದಿಲ್ಲ ಗಂಟ್ಲು. ಹಾಗಾಗಿ ನಾನು ಫುಲ್ಲು ಕೋಲ್ಡ್ ಇರೋದು ಜ್ಯೂಸೂ ಕುಡಿಯೋದಿಲ್ಲ. ಈ ಐಸ್ ಕ್ರೀಮು ಆ ಥರದವನು ಕೂಡ ಕೋಲ್ಡ್ ಇರೋದಿಲ್ಲ, ತಿನ್ನೋದಿಲ್ಲ ಜಾಸ್ತಿ. ಹಾಗಾಗಿ ಎತ್ತಿಟ್ಟಿದ್ದೆ ಆವಾಗಲೇ. ಇವಾಗ ಊಟ ಮಾಡಬೇಕಾದ್ರೆ ಇದನ್ನು ಕೂಡ ತೊಗೊತೀನಿ. ನುಗ್ಗೆಕಾಯಿ ಮತ್ತು ಮೂಲಂಗಿ ಸಾಂಬಾರು ಊಟ ಮಾಡ್ತಾಯಿದ್ದೀನಿ. ಹಾಗೆಯೇ ಈ ಮೂಲಂಗಿ ಸಾಂಬಾರು ಅಂದರೆ ನನಗಂತೂ ಇಷ್ಟ. ನುಗ್ಗೆಕಾಯಿ, ಮೂಲಂಗಿ ಮತ್ತು ಬದನೆಕಾಯಿ ಎಲ್ಲ ಹಾಕಿ ಮಾಡಿರ್ತೀವಲ್ಲ ಸಾಂಬಾರು ಅಂದರೆ ತುಂಬ ಇಷ್ಟ. ನಾವಂತೂ ಟ್ರಿಪ್ ಹೋಗಿದ್ವಲ್ಲ, ಪ್ರಯಾಗ್ರಾಜ್ ಅಂದರೆ ಕುಂಭಮೇಳ ನಡೀತಾ ಇತ್ತಲ್ಲ, ಅಲ್ಲಿ ಕಾಶಿ ಮತ್ತು ಅಯೋಧ್ಯೆ ಕುಂಭಮೇಳ ಈ 3ಕ್ಕೂ ಹೋಗಿ ಬಂದ್ವು. ಅಲ್ಲಂತೂ ಇಲ್ಲಿನ ಊಟ ಅಂತೂ ಮಿಸ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ಅಂದರೆ ಈ ಥರ ಸಾಂಬಾರೆಲ್ಲ ಅಲ್ಲೆಲ್ಲಿ ಸಿಗುತ್ತೆ. ರೈಸು ಬರೀ ಜೀರಾ ರೈಸು, ಚಪಾತಿ ಇವೇನೇ, ಪರೋಟ. ಮತ್ತು ನಾನಂತೂ ಅಲ್ಲೇ ಹೇಳ್ತಾಯಿದ್ದೆ, ನನಗೆ ಮೂಲಂಗಿ ತಿನ್ನಬೇಕು ಅನ್ನಿಸ್ತಾ ಇತ್ತು. ಕೊಟ್ಟಿದ್ದಾರೆ ಮೂಲಂಗಿನ. ಸಾಂಬಾರೆಲ್ಲ ಅಲ್ಲಿ ಸಿಗಲ್ಲ. ಮೂಲಂಗಿ ಅಂದರೆ ಈ ಸೌತೆಕಾಯಿ, ಕ್ಯಾರೆಟ್ ಎಲ್ಲ ತಿಂತೀವಲ್ಲ, ಸೈಡಿಗೆ ಕೊಡ್ತಾರಲ್ಲ, ಹಾಗೇ ಮೂಲಂಗಿ, ಕ್ಯಾರೆಟು, ಸೌತೆಕಾಯಿ ಕೊಡೋರು. ಅಲ್ಲಿ ಅದನ್ನೇ ತಿಂದು ನನ್ನ ಆಸೆ ಕಳ್ಕೊಂಡಿದ್ದೆ. ಮೂಲಂಗಿ ಸಾಂಬಾರು ಅಂತೂ ತುಂಬ ಚೆನ್ನಾಗಿರುತ್ತೆ ಬಿಡಿ. ಹೊರಗಡೆ ಹೋದರೆ ಈ ಥರ ಎಲ್ಲ ಊಟ ಸಿಗೋದಿಲ್ಲ. ನೋಡಿ ಇಷ್ಟು ಚೆನ್ನಾಗಿ ಹೂವು ಬಂದಿದೆ ಅಲ್ವಾ? ನೋಡಿ ತೋರಿಸ್ತೀನಿ. ಇಷ್ಟು ದೊಡ್ಡದಾಗಿ ಹೂವು ಬಂದಿದೆ. ನಮಸ್ಕಾರ ಮಾಡ್ಕೊಳ್ಳೋಣ ಅಂತ ಬಂದೆ ಸ್ನಾನ ಆದಮೇಲೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಮುಂಚೆಲ್ಲ ಏನು ಬರ್ತಾಯಿಲ್ಲ, ಈಗ ಒಂದು 3 ತಿಂಗಳಿಂದ, ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಆಯ್ತಲ್ಲ, ಆವಾಗಲಿಂದನೂ ಕೂಡ ಇದೇ ಥರ ಬರುತ್ತೆ. ಹೂವು ಮತ್ತು ಚಂದ್ರಾಕೃತಿ ಬರುತ್ತೆ. ಹಾಗೇನು ಕೂಡ ಈ ಥರ ಬಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆಯೇ ನಾವು ಕೂಡ ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದ್ದೀವಿ. ಆ ದೇವರು ಕೈ ಹಿಡಿದು ನಡೆಸ್ತಾನೋ ಇಲ್ಲ ಬಿಡ್ತಾನೋ ಗೊತ್ತಿಲ್ಲ. ಹಾಗೆಯೇ ಡ್ರೈ ಫ್ರೂಟ್ಸ್ನೆಲ್ಲ ಹುರ್ಕೊಂಡು ನಾನು ಬಾದಾಮಿ ಮತ್ತು ಗೋಡಂಬಿ, ಎಳ್ಳು, ಹಾಗೆ ಅಂಜೂರ, ಡ್ರೈ ಖರ್ಜೂರ, ಹಾಗೆಯೇ ಅಗಸೆ ಬೀಜ ತೊಗೊಂಡಿದ್ದೀನಿ. ಹಾಗೆ ಪಂಪ್ಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸ್ನ ತೊಗೊಂಡಿದ್ದೀನಿ. ಮನೇಲಿ ಒಂದು ಸ್ವಲ್ಪ ಇತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಎಲ್ಲನೂ ಕೂಡ ಇಷ್ಟೇ ಅಂತ ಏನು ಬೇಕಾಗಿಲ್ಲ. ಮನೆಯಲ್ಲಿ ಯಾವ ಡ್ರೈ ಫ್ರೂಟ್ಸ್ ಇರುತ್ತೋ ಅದನ್ನೇ ಪೌಡ್ರ್ ಮಾಡ್ಕೊಂಡು ಇಟ್ಕೊಳ್ಬೋದು. ಬರೀ ಹಾಲು ಕುಡಿಯೋದು ಬದಲು ಹಾಲಿಗೆ ಈ ಥರ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಕುಡಿಯೋದ್ರಿಂದ ಸಾಕಷ್ಟು ಕ್ಯಾಲ್ಶಿಯಮ್ ಮತ್ತು ವಿಟಮಿನ್ಸ್ ಎಲ್ಲ ಸಿಗುತ್ತೆ. ನಾನು ಕೂಡ ಒಂದು 2-3 ತಿಂಗಳಿಂದ ಇದೇ ಥರನೇ ಯೂಸ್ ಮಾಡ್ಕೊತಾ ಇದ್ದೀನಿ. ನನಗೆ ಒಂದು ಸ್ವಲ್ಪ ಕಾಲು ನೋವು ಪ್ರಾಬ್ಲಮ್ ಇತ್ತು. ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ, ಡ್ರೈ ಫ್ರೂಟ್ಸು ಡೈಲಿ.
ಹಾಗೆ ನಾನು ಒಂದು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡು ನೋಡಿ ಉಂಡೆನೂ ಮಾಡ್ಕೊಳ್ಬೋದು. ನಾನು ಉಂಡೆ ಮಾಡ್ಕೊಳ್ತಾ ಇಲ್ಲ, ಒಂದು 4 ಮಾಡಿಟ್ಟಿದ್ದೆ, ಮಕ್ಕಳು ಸ್ಕೂಲಿಂದ ಬರ್ತಾರಲ್ಲ ಆವಾಗ ತಿಂತಾರೆ ಅಂತ ಹೇಳಿ. ಹಾಗೆ ನಾನು ಪೌಡ್ರನ್ನ ಮಾಡಿಟ್ಕೊಂಡಿದ್ದೀನಿ. ನೋಡಿ ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ಹಾಲಿಗೆ ಹಾಕ್ಕೊಂಡು ಕುಡಿಬೋದು. ಹಾಗೆಯೇ ನಾನು ಕೊಬ್ಬರಿ ಎಣ್ಣೆ ಒಂದು 1/4 ಲೀಟ್ರಷ್ಟು ಕೊಬ್ಬರಿ ಎಣ್ಣೆ ಇದೆ, ಮತ್ತು ಅದಕ್ಕೆ ಒಂದು ಸ್ವಲ್ಪ ಹರಳೆಣ್ಣೆನೂ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದೆರಡು ಬೆಟ್ಟದ ನೆಲ್ಲಿಕಾಯಿ ಮತ್ತು ಒಂದು 4 ದಾಸವಾಳದ ಎಲೆಗಳು, 1 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಬೇಕಾದರೆ ಇದಕ್ಕೆ ಬೇವಿನ ಸೊಪ್ಪನ್ನು ಹಾಕೊಬೋದು. ಹಾಗೆಯೇ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೊಬೋದು. ನಾನು ಕರಿಬೇವಿನ ಸೊಪ್ಪು ನನಗೆ ಸ್ಮೆಲ್ ಆಗೋದಿಲ್ಲ ಅದನ್ನ ಹಾಕ್ಕೊಂಡ್ರೆ, ಹಾಗಾಗಿ ನಾನು ಕರಿಬೇವಿನ ಸೊಪ್ಪು ಹಾಕ್ಕೊಳೋದಿಲ್ಲ. ಹಾಗೆ ಸ್ವಲ್ಪ ನಾನು ಬೇವಿನ ಸೊಪ್ಪಿನ ಪುಡಿ ಇದೆ, ಅದನ್ನೇ ಲಾಸ್ಟಿಗೆ ಹಾಕ್ಕೊಂಡು ಸೋಸ್ಕೊತೀನಿ. ಈಗ ಪುಡಿ ಇರೋದ್ರಿಂದ ಒಣಗಿರೋದು ಈಗ ಹಾಕ್ತಾಯಿಲ್ಲ, ಸೀದೋಗಿಬಿಡುತ್ತೆ. ಹಾಗಾಗಿ ನೋಡಿ ಇದು ಮಳ್ತಾ ಇದೆ. ಹಾಗೆ ನಾನು ಇದನ್ನು ಚಿಕ್ಕ ಪಾತ್ರೆಗೆ ಹಾಕೊಬಾರ್ದು, ದೊಡ್ಡ ಪಾತ್ರೆಗೆ ಹಾಕೊಬೇಕು, ತುಂಬ ಆಗಿಬಿಡುತ್ತೆ. ಹಾಗಾಗಿ ನಾನು ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನೀವು ಅಷ್ಟೇ ನೋಡಿ, ಒಂದು ಬಿಸಿ ಮಾಡ್ಕೊಳ್ಬೇಕಾದ್ರೆ ದೊಡ್ಡ ಪಾತ್ರೆನೇ ಇಟ್ಕೊಳ್ಳಿ, ಇಲ್ಲಾಂದರೆ ಚೆಲ್ಬಿಡುತ್ತೆ ಎಣ್ಣೆ ಎಲ್ಲ. ನಾನು ಸ್ವಲ್ಪ ಕುದಿಸ್ತಾ ಇದ್ದೀನಿ. ನೋಡಿ ಬೆಟ್ಟದ ನೆಲ್ಲಿಕಾಯಿ ಎಲ್ಲ ರೋಸ್ಟ್ ಆಗಿದೆ ಎಣ್ಣೆಯಲ್ಲಿ, ಹಾಗಾಗಿ ನಾನು ಆಫ್ ಮಾಡಿ ಒಂದು ಸ್ವಲ್ಪ ಹೊತ್ತು ಹಾಗೆ ಇಡ್ತೀನಿ. ಹಾಗೆ ತಣ್ಣಗಾದ್ಮೇಲೆ ನೋಡಿ ಈ ಥರ ಆಗಿದೆ. ಇದನ್ನು ನಾನು ಸೋಸಿ ಬಾಟ್ಲಲ್ಲಿ ಹಾಕ್ಕೊತೀನಿ. ಹಾಗೆಯೇ ಇವತ್ತು ಸಂಜೆ ಸ್ಕೂಲಿಂದ ಮಕ್ಕಳು ಬಂದಾದಮೇಲೆ ಸ್ವಲ್ಪ ಬಟ್ಟೆ ತೊಗೊಂಬರೋದಿತ್ತು, ಹೋಗಿದ್ವು. ಹಾಗಾಗಿ ನಾನು ಮಗಳು ಕೂಡ 3 ಜನನು ಗಾಡೀಲಿ ಹೋಗಿದ್ವು. ಹಾಗೆಯೇ ಡೈಲಿ ಯೂಸಿಗೆ ಬಟ್ಟೆಗಳ್ನ ತೊಗೊಂಡು ಬಂದವು. ಮಗನಿಗೂ ಕೂಡ ಒಂದು ಜೊತೆ ಬಟ್ಟೆ ತೊಗೊಂಡು ಬಂದವು. ಮಗಳಿಗೆ ಕೊಡಿಸಿದ್ಮೇಲೆ ಮಗನಿಗೆ ನನಗೆ ಕೊಡಿಸ್ಲಿಲ್ಲ ಅಂತಾನೆ, ಹಾಗಾಗಿ ಅವನಿಗೂ ಕೂಡ ಬಟ್ಟೆ ಕೊಡಿಸ್ಕೊಂಡು ಬಂದೆ ಸಂಜೆ. ಅಲ್ಲಿಂದ ಬಂದು ಕಡಲೆಬೇಳೆಯನ್ನು ಕೂಡ ನೆನೆಸಿಟ್ಟು ಹೋಗಿದ್ದೆ, ಬರೋಷ್ಟೊತ್ತಿಗೆ ಚೆನ್ನಾಗಿ ನೆನ್ಕೊಂಡಿತ್ತು. ಹಾಗೆಯೇ ಸಂಜೆ ಸಾಂಬಾರಿತ್ತು, ಅದಕ್ಕೆ ರೈಸು ಮುದ್ದೆ ಮಾಡಿ ಸೈಡ್ಸಿಗೆ ಕಡಲೆಬೇಳೆ ವಡೆ ಮಾಡಿದ್ದೆ. ಹಾಗೆಯೇ ಎಣ್ಣೆನೂ ಕೂಡ ತಣ್ಣಗಾದ್ಮೇಲೆ ನೋಡಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.